ಏರ್ಪೋರ್ಟ್ ಅದಕ್ಕೆ ಭದ್ರವಾದ ಬುನಾದಿ ಹಾಕಿದವರು ಕೃಷ್ಣ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದು 1999ರಲ್ಲಿ. ಅವರು ಆಗಲೇ ಸ್ವಚ್ಛ ಬೆಂಗಳೂರು ಅನ್ನೋ ಕಾರ್ಯಕ್ರಮವನ್ನ ಮಾಡ್ಕೊಂಡು ಇನ್ನು ಇಂಡಿಯನ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿಬಿಟ್ಟು ದಿಸ್ ಎ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಬೆಂಗಳೂರಿಗೆ ಸರ್ಟಿಫಿಕೇಟ್ ಬರುತ್ತೆ. ನನಗನ್ಸುತ್ತೆ ಕೆಲವು ವಿಶ್ಲೇಷಣೆ ಪ್ರಕಾರ ಸುಮಾರು 20,000 ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ ಅಡಿಷನಲ್ ಆಗಿ. ಕೆಲವು ಓಪನ್ ಜಾಗಗಳಿದೆ, ಅದನ್ನ ಐಡೆಂಟಿಫೈ ಮಾಡಿ ಸುಮಾರು 200 ಹೊಸ ಪಾರ್ಕ್ಗಳು ಆ ಕಾಲದಲ್ಲಿ ಬರುತ್ತೆ. ಬೆಂಗಳೂರು ಬದಲಾದ ಹಾಗೆ ಟ್ಯಾಕ್ಸ್ ಸಿಸ್ಟಮ್ ಕೂಡ ಬದಲಾಗಬೇಕಾಯ್ತು, ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕಾಯ್ತು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಫ್ಲ್ಯಾಶ್ಬ್ಯಾಕ್ ಸರಣಿಯ ಮುಖಾಂತರ ನೀವು ರಾಜ್ಯ ರಾಜಕಾರಣದ ಇತಿಹಾಸದ ಪುಟಗಳಿಂದ ಅನೇಕ ಸ್ವಾರಸ್ಯಕರವಾದಂಥ ಘಟನೆಗಳನ್ನು ತಿಳ್ಕೊಳ್ತಾ ಇದ್ದೀರಿ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕ್ತಾ ಇರೋರು ಹಿರಿಯ ಪತ್ರಕರ್ತರಾದಂಥ ರಾಮಕೃಷ್ಣ ಉಪಾಧ್ಯಾಯರು. ಇವತ್ತು ಆ ಇತಿಹಾಸದ ಪುಟಗಳ ಮುಂದಿನ ಭಾಗಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನು ಸ್ವಾಗತಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್.ಎಂ. ಕೃಷ್ಣ ಅವರ ಆಡಳಿತವನ್ನು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ. ಅನೇಕ ಅವರ ಆಡಳಿತಾತ್ಮಕವಾದ ನಡೆಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಇಡ್ತಾ ಇದ್ರಿ. ಅದನ್ನೇ ಮುಂದುವರಿಸೋದಾದರೆ ಅವರ ಆಡಳಿತ ಹೇಗೆ ಸಾಗಿತ್ತು ಅಂತ ನೋಡಿ. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆವಾಗ ಅವರು ತೆಗೆದುಕೊಂಡಂಥ ಒಂದು ಮೇಜರ್ ಇನಿಷಿಯೇಟಿವ್ಸ್, ಭಾಳಷ್ಟು ಇನಿಷಿಯೇಟಿವ್ಸ್ ತೊಗೊಂಡ್ರು. ಅದರಲ್ಲಿ ಒಂದು ಸ್ವಚ್ಛ ಭಾರತ್ ಮಿಷನ್. ಸೊ ಅದರ ಮೂಲಕ ದೇಶದಲ್ಲಿ ಎಲ್ಲೆಲ್ಲಿ ಗಲೀಜನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ನಾವು ಕರೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಇಡೀ ನ್ಯಾಷನಲ್ ವೈಡ್ ಮಿಷನ್ನ ಶುರು ಮಾಡ್ತಾರೆ. ಸೊ ಈ ಮಿಷನ್ನಿಂದ ನಾವು ನೋಡಿದ್ದೀವಿ ಸಾಕಷ್ಟು ನಗರಗಳು, ಹಳ್ಳಿಗಳು ಸ್ವಚ್ಛ ಆಗಿದೆ ಮತ್ತು ಅದರ ಬಗ್ಗೆ ಅವೇರ್ನೆಸ್ ಕೂಡ ಬಂದಿದೆ. ಆದರೆ ನಾವು ತಿಳ್ಕೊಳ್ಬೇಕಾದ್ದು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದು 1999ರಲ್ಲಿ. ಅವರು ಆಗಲೇ ಸ್ವಚ್ಛ ಬೆಂಗಳೂರು ಅನ್ನೋ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು. ಸೊ ಅವ್ರು ಬಂದಾಗ ನೋಡಿದ್ರು ಬೆಂಗಳೂರು ಹೆಂಗೆ ಒಂದು ಕಾಲದಲ್ಲಿ ಗ್ರೀನ್ ಸಿಟಿ ಅಂತೆಲ್ಲ ಅನ್ಸ್ಕೊಂಡಿದ್ದಂಥ ಸಿಟಿ ಎಷ್ಟು ಕೊಳಚೆ ಗುಂಡಿ ಆಗಿದೆ ಅಂಥೇಳಿ. ಸೊ ಆವಾಗ ಬೆಂಗಳೂರು ಕಮಿಷನರ್ ಆಗಿದ್ದಂಥ, ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ದ ಜಯರಾಜ್ ಅವ್ರಿಗೆ ಕರೆದುಬಿಟ್ಟು ಹೇಳ್ತಾರೆ, ನೋಡಿ ಇದ್ರ ಬಗ್ಗೆ ಏನಾದ್ರು ಮಾಡಿ, ಎಷ್ಟು ಗಲೀಜಾಗಿದೆಯಲ್ಲ ಅಂತ. ಸೊ ಜಯರಾಜ್ ಒಂದು ಪ್ಲ್ಯಾನ್ ತೊಗೊಂಡು ಬರ್ತಾರೆ ಹೊಸದಾಗಿ. ಅದೇನು, ಮನೆಯಿಂದ ಕಸವನ್ನು ಸಂಗ್ರಹಿಸುವಂಥದ್ದು. ಅದಕ್ಕೆ ಒಂದು ಗಾಡಿ ವ್ಯವಸ್ಥೆ ಮಾಡಿ ಮನೆಗೂ ಬೆಳಗ್ಗೆ 7 ಗಂಟೆಗೆಲ್ಲ ಹೋಗಿ ಅದನ್ನು ಕಸವನ್ನು, ಒಣ ಕಸ, ಹಸಿ ಕಸ ಬೇರೆ ಬೇರೆ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದು ಅಲ್ಲಿವರೆಗೂ ಮನೆಯಿಂದ ಕಸ ತೆಗಿತಾ ಇರಲಿಲ್ಲ. ಬರೀ ಎಲ್ಲ ಕಡೆ ಇದಿತ್ತು, ತೊಟ್ಟಿಗಳು, ಕಸದ ತೊಟ್ಟಿಗೆ ಜನ ಹಾಕೋದು, ಅದನ್ನು ಕರೆಕ್ಟಾಗಿ ಹಾಕಲ್ಲ, ಅಲ್ಲೆಲ್ಲೋ ಬಿಸಾಕ್ತಾರೆ. ತೊಟ್ಟಿ ಸುತ್ತಮುತ್ತನೇ ಜಾಸ್ತಿ ಇರುತ್ತೆ, ತೊಟ್ಟಿ ಒಳಗಿರೋದಿಲ್ಲ. ಸೊ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅವರು ಮನೆಗೆ ಮಾಡಿ ಸೊ ತೊಟ್ಟಿಗಳನ್ನೆಲ್ಲ ತೆಗೆಸಿಬಿಡ್ತಾರೆ. ಯಾಕಂದರೆ ಅಲ್ಲಿ ಹಾಕಬಾರ್ದು ಜನ, ಈಗ ವ್ಯವಸ್ಥೆ ಬೇರೆ ಆಗಿದೆಯಲ್ಲ ಅಂತ. ಸೊ ಅದು ಒಂದಷ್ಟು ವರ್ಷ ಭಾಳ ಚೆನ್ನಾಗಿ ನಡ್ಕೊಂಬಂತು. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ನೋಡಿ, ಆ ತೊಟ್ಟಿಗಳೂ ಇಲ್ಲ, ಇಲ್ಲಿ ಸರಿಯಾಗಿ ಕಲೆಕ್ಷನ್ನೂ ಆಗ್ತಾ ಇಲ್ಲ, ಬರೀ ರಸ್ತೆಗಳಲ್ಲಿ ಕಸವೇ ಕಸ. ಸೊ ಇದನ್ನು ನಮ್ಮ ಬೆಂಗಳೂರು ಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಫಿಯಾ ಬೆಳೆದುಬಿಟ್ಟಿದೆ, ನಾವು ಅವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ಶೋಚನೀಯವಾದಂಥ ಸ್ಥಿತಿ. ಹಿಂದೆ ಎಸ್.ಎಂ. ಕೃಷ್ಣ ಅವರಿಗೆ ಮಾಡಿದ ಒಂದು ಕ್ಲೀನ್ ಸಿಟಿ ಮಾಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ನವ್ರು ಒಂದು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿಬಿಟ್ಟು ದಿಸ್ ಎ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಬೆಂಗಳೂರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಈಗೇನಾದರೂ ಒಂದು ಆ ರೀತಿ ಅಸೆಸ್ಮೆಂಟ್ ಮಾಡಿದ್ರೆ ದ ಡರ್ಟಿಯೆಸ್ಟ್ ಸಿಟಿ ಇನ್ ಇಂಡಿಯಾ ಅಂದರೆ ಬೆಂಗಳೂರು ಬರುತ್ತೆ. ಗಾರ್ಬೇಜ್ ಸಿಟಿ ಆಫ್ ಇಂಡಿಯಾ ಅಂತ ಬಹುಶಃ ಟೈಟಲ್ ಕೊಟ್ಟರು ಕೊಡ್ಬೋದು. ಸೊ ಈ ರೀತಿ ಇನಿಷಿಯೇಟಿವ್ ಭಾಳಷ್ಟು ತೊಗೋತಾ ಇದ್ರು ಕೃಷ್ಣ ಅವರು. ಮತ್ತು ಇನ್ನೊಂದು ಅವ್ರು ಮಾಡಿದ್ದಂದರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂಥೇಳಿ. ಪ್ರಾಪರ್ಟಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಆವಾಗ ನಿಂತು ಹೋಗಿಬಿಟ್ಟಿತ್ತು. ಬರೀ 1,000, 2,500 ಈ ರೀತಿ ಪ್ರಾಪರ್ಟಿ ಅಸೆಸ್ಮೆಂಟು ಆಗಿ ಕಲೆಕ್ಷನ್ ಆಗ್ತಾಯಿದ್ದು. ಬೆಳೀತಾ ಇರೋ ಬೆಂಗಳೂರು ಸಿಟಿಗೆ ತುಂಬ ಆರ್ಥಿಕ ಇದು ಬೇಕಾಗಿತ್ತು. ಸೊ ಆವಾಗ ತಂದಂಥದ್ದು ನೀವೇ ನಾಗರಿಕರಿಗೆ ಒಂದು ಇದು ಕೊಟ್ಟರು, ನೀವೇ ಡಿಸೈಡ್ ಮಾಡಿ ನಿಮ್ಮ ಏರಿಯಾ ಎಷ್ಟಿದೆ, ಅದು ಎಷ್ಟು ಪ್ರಾಪರ್ಟಿ ಕಟ್ಟಬೇಕು ಅಂತ ಹೇಳಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಸೊ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ಆಗಿದ್ದಂಥ ಒಂದು ಸಂಪನ್ಮೂಲ ಡಬಲ್ ಆಯಿತು. ಸೊ ಜನಗಳಿಗೂ ಒಂದು ರೀತಿ ಉತ್ಸಾಹ ಬಂದ, ನಮ್ಮನ್ನು ನಂಬ್ತಾ ಇದ್ದಾರಪ್ಪ, ನಮಗೊಂದು ರೆಸ್ಪಾನ್ಸಿಬಿಲಿಟಿ ವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಒಂದು ಒಳ್ಳೆ ಇನಿಷಿಯೇಟಿವ್ ಅದು. ಟ್ಯಾಕ್ಸ್ ಕಲೆಕ್ಷನ್ನು ಜಾಸ್ತಿ ಆಯಿತು. ಆದರೆ ಇದಾಗಿ ನೋಡಿ 20 ವರ್ಷದ ಮೇಲೆ ಆಯಿತು. ಎಷ್ಟೊಂದು ಬೆಂಗಳೂರು ಬೆಳೆದಿದೆ, ಮನೆಗಳಲ್ಲಿ ಎಷ್ಟು ಅಡಿಷನ್ಸ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ಸ್ ಎಷ್ಟು ನಡೆದಿದೆ. ಸೊ ಪ್ರಾಪರ್ಟಿ ಅಸೆಸ್ಮೆಂಟ್ ಜಾಸ್ತಿ ಆಗಬೇಕಲ್ವ, ಅದರ
ಅದರ ಇದನ್ನು ರಿವೈಸ್ ಮಾಡಬೇಕಾಯಿತು. ಅದನ್ನು ಮಾಡದೆ ಬೆಂಗಳೂರು ಸಿಟಿ ಏನೋ ಸಂಪನ್ಮೂಲ ಭಾಳಷ್ಟು ಕಳ್ಕೊತಾ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇನಿಷಿಯೇಟಿವ್ಸ್ ಡನ್ ಬೈ ಎಸ್ ಎಂ ಕೃಷ್ಣ. ಬಟ್ ಅದನ್ನು ಏನೋ ಮುಂದುವರಿಸ್ಕೊಂಡು ಹೋಗಬೇಕಾಯ್ತು, ಅದಕ್ಕೆ ಬೇರೆ ರೂಪ ಕೊಡಬೇಕಾಯ್ತು. ಅದನ್ನು ಮಾಡೋಕ್ಕಾಗಿ ಬೆಂಗಳೂರು ಬದಲಾದ ಹಾಗೆ ಟ್ಯಾಕ್ಸ್ ಸಿಸ್ಟಮ್ ಕೂಡ ಬದಲಾಗಬೇಕಾಯ್ತು ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕಾಯ್ತು. ಈಗ ನೀವು ಇನ್ನೊಂದ್ಸಲಿ ಅಸೆಸ್ ಮಾಡಿದ್ರೆ ಬಹುಶಃ ಯಾರೂ ಅಡಿಷನ್ ಮಾಡಿದ್ದಕ್ಕೆ ಕಟ್ತಾ ಇಲ್ಲ. ಈಗ ಒಂದು ಮಾಡಿ ಇದ್ದವ್ರು 3 ಮಾಡಿ ಕಟ್ಕೊಂಡಿದ್ದಾರೆ. ಅದನ್ನು ಅಸೆಸ್ ಮಾಡಿ ನೀವು ಅದಕ್ಕೆ ನೋಟಿಸ್ ಕೊಡಬೇಕೋ ಬೇಡ, ಆ ಕೆಲಸ ಕೂಡ ಆಗಿಲ್ಲ. ಅದನ್ನು ಮಾಡಿದ್ರೆ ನನಗನ್ಸುತ್ತೆ ಕೆಲವು ಏನೋ ವಿಶ್ಲೇಷಣೆಗಳ ಪ್ರಕಾರ ಸುಮಾರು 20,000 ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ ಅಡಿಷನಲ್ ಆಗಿ. ಅದನ್ನು ಸರ್ಕಾರ ಮಾಡಬೇಕು. ಮತ್ತು ಕೃಷ್ಣ ಅವ್ರು ಮಾಡಿದ ಇನ್ನೊಂದು ಇದಂದರೆ, ಬೆಂಗಳೂರಿನಲ್ಲಿ ಲೇಕ್ ಸಿಟಿ ನಮ್ಗೆ ಗೊತ್ತಿದ್ದ ಹಾಗೆ ಸುಮಾರು 120-130 ಲೇಕ್ಸ್ ಇದ್ದಿದ್ದು ಈಗ ಒಂದು 25-30 ಇಳಿದಿದೆ. ಅದರಲ್ಲಿ ಬಹಳ ಮುಖ್ಯವಾದಂದರೆ ಅಲ್ಸೂರ್ ಲೇಕು ಮತ್ತು ಸ್ಯಾಂಕಿ ಟ್ಯಾಂಕು, ಇದೆರಡು ದೊಡ್ಡ ದೊಡ್ಡ ಲೇಕ್ಗಳು. ಇದೆರಡು ಏನೋ ಆವಾಗ ಗಲೀಜು ಹೋಗಿ, ಆಮೇಲೆ ಸೀವೇಜ್ ವಾಟರ್ ಹೋಗಿ ಮತ್ತು ಹೂಳು ಎಲ್ಲ ಸೇರ್ಕೊಂಡ್ಬಿಟ್ಟು ತುಂಬ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದೆರಡನ್ನು ಕ್ಲೀನ್ ಮಾಡಿಸ್ತಾರೆ. ಅದೆರಡು ಕ್ಲೀನ್ ಆಗಿದ್ದು ಈಗ ನೋಡಿ ನಾವು ಎಷ್ಟು ಚೆನ್ನಾಗಿ ಆಗಿದೆ ಅದು. ಆಮೇಲೆ MEGನವ್ರನ್ನ ಇನ್ವಾಲ್ವ್ ಮಾಡ್ತಾರೆ ಅಲ್ಸೂರ್ ಲೇಕ್ ಕ್ಲೀನ್ ಮಾಡೋದಕ್ಕೆ. ಸೊ ಇದನ್ನು ಮಾಡಿದಂಥವ್ರು ಅವರು. ಮತ್ತು ಅವರ ಅವರಿಗೆ ಕಾಂಟ್ಯಾಕ್ಟ್ಸ್ ಚೆನ್ನಾಗಿತ್ತು ITT ಇಂಡಸ್ಟ್ರಿನಲ್ಲಿ. ಸೊ ನಂದನ್ ನೀಲೇಕಣಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ನೋಡಿ ನಮ್ಮ ಪೌರಾಡಳಿತ ಇದನ್ನು ಸರಿಯಾಗಿ ನಡೀತಾ ಇಲ್ಲ, ಅದಕ್ಕೊಂದು ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಅಂಥೇಳಿ. ಆಗ ತಾನೇ IT ಬಂದಿರುತ್ತೆ. ಸೊ ನಂದನ್ ನೀಲೇಕಣಿ ಅವರು ಕರ್ನಾಟಕದ ಯಾವ್ಯಾವುದು ಇರುತ್ತೇನೋ ಮುನ್ಸಿಪಾಲಿಟಿಗಳು ಅದು ಎಲ್ಲದಕ್ಕೂ ಒಂದು IT ಸೊಲ್ಯೂಷನ್ಸ್ ಕಂಡುಹಿಡಿತಾರೆ. ಈಗ ಅಕೌಂಟ್ಸ್ ಮೇಂಟೆನೆನ್ಸ್ ಆಗ್ಬೋದು, ಅಥವಾ ಇನ್ವೆಂಟ್ರಿ ಆಗಿರ್ಬೋದು, ಇದೆಲ್ಲಗಳು ಬರೀ ಫೈಲ್ಗಳಲ್ಲಿ ಇರ್ತಾ ಇತ್ತು. ಕಾಗದ ಬುಕ್ಗಳಿರ್ತಿತ್ತು. ಆ ಬುಕ್ಗಳು ಕಳೆದು ಹೋಗ್ತಾ ಇತ್ತು, ಇಲ್ಲ ಯಾವಾಗಾದ್ರು ಬೆಂಕಿ ಹಚ್ಕೊಂಡು ಹೋಗ್ಬಿಡೋದು. ಸೊ ಇದೆಲ್ಲ ತಪ್ಪಿಸ್ಬೇಕಾದ್ರೆ IT ಆಫೀಸ್ಗೆ ಹೋದ್ರೆ ಎಲ್ಲ ಇಷ್ಟು ಫೈಲ್ಗಳು ಮಧ್ಯೆ ಕೂತಿರೋರು ಎಲ್ಲ ಫೈಲ್ಗಳು ಧೂಳುಗಳು ಅದರ ಮಧ್ಯದಲ್ಲೇ ನೀವು ಹೋದರೆ ಮೂಗು ಮುಚ್ಕೊಂಡು ಹೋಗ್ಬೇಕು. ಸೊ ಅದನ್ನೆಲ್ಲ ತಪ್ಪಿಸಿ IT ಸೊಲ್ಯೂಷನ್ ಕಂಡುಹಿಡಿದಿದ್ದು ನಂದನ್ ನೀಲೇಕಣಿಯವರು. ಅಲ್ಲದೆ ಆವಾಗ ಇನ್ಫೋಸಿಸ್ ಫೌಂಡೇಶನ್ ಚೇರ್ಮನ್ ಆಗಿದ್ದಂಥ ಸುಧಾಮೂರ್ತಿ ಅವರು ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ರು. ಎಲ್ಲಂದ್ರಲ್ಲಿ ಜನ ರಸ್ತೆ ಬದಿಯಲ್ಲಿ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ನೋಡಿ ಅವರೊಂದು ಪ್ರಪೋಸಲ್ ಕೊಡ್ತಾರೆ, ನಾನೊಂದು 100 ಟಾಯ್ಲೆಟ್ಸ್ ಕಟ್ಸ್ಕೊಡ್ತೇನೆ ಬೆಂಗಳೂರು ಸಿಟಿಗೆ ಅಂತ ಹೇಳಿ ಅವರ ಫೌಂಡೇಶನಿಂದ ಅವರದೇ ಖರ್ಚಿನಲ್ಲಿ ಅವರ ಒಂದು ಟೀಮ್ ಇಟ್ಕೊಂಡು ವಾಲಂಟ್ರಿಯಾಗಿ ಅವರೇ ಪ್ರಪೋಸಲ್ ಕೊಡ್ತಾರೆ. ಕೃಷ್ಣ ಅವ್ರು ಭಾಳ ಖುಷಿಯಿಂದ ಒಪ್ಕೊಳ್ತಾರೆ. ಸೊ ಅವರು ಐಡೆಂಟಿಫೈ ಮಾಡಿ ಒಳ್ಳೆ ಸುಸಜ್ಜಿತವಾದಂಥ ಟಾಯ್ಲೆಟ್ಸ್ಗಳನ್ನ ಕಟ್ಸಿದ್ರು. ಅದರಲ್ಲಿ ಎಷ್ಟು ಉಳಿದಿದೆ ಈಗ ಗೊತ್ತಿಲ್ಲ, ಅಲ್ಲ ಕೆಲವೊಂದಿದೆ ಭಾಳ ಕಮ್ಮಿ. ಅದರ ಮೇಂಟೆನೆನ್ಸ್ ಬೇಕು. ಟಾಯ್ಲೆಟ್ಸ್ ಕಟ್ಸೋದು ಇಂಪಾರ್ಟೆಂಟ್ ಅಲ್ಲ, ಅದರ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀರಿನ ವ್ಯವಸ್ಥೆ ಬೇಕು, ಕ್ಲೀನಿಂಗ್ ವ್ಯವಸ್ಥೆ ಬೇಕು, ಅಲ್ಲಿ ಬಂದವರಿಗೆ ಸರಿಯಾಗಿ ನೋಡಿಕೊಂಡು ಅವ್ರನ್ನ ವಾಪಸ್ ಕಳಿಸೋ ಎಲ್ಲ ವ್ಯವಸ್ಥೆ ಬೇಕು, ಕಲೆಕ್ಷನ್ ಮಾಡಬೇಕು. ಸೊ ಅದು ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ಆಮೇಲೆ ಪಾಳು ಬಿದ್ದೋಗಿದೆ, ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗಿದೆ. ಹಾಗಾಗಿ ಅದೆಲ್ಲ ಮುಚ್ಕೊಂಡು ಹೋಗಿದೆ. ಸೊ ಇದನ್ನೆಲ್ಲ ರಿವೈವ್ ಮಾಡತಕ್ಕಂಥ ಅಗತ್ಯತೆ ಕೂಡ ಇದೆ. ಅಂದರೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಸಾಕಷ್ಟು ಪಾರ್ಕ್ಗಳು ಕೂಡ ನಿರ್ಮಾಣ ಆದವು ಅಂತ ಕೇಳಿದ್ದೆ. ಆವಾಗ ಕೆ ಚಂದ್ರಶೇಖರ್ ಅಂತ ಮೇಯರ್ ಇದ್ರು ಒಬ್ಬರು ಬೆಂಗಳೂರಿಗೆ, ಹನುಮಂತ್ ನಗರದ ಅವರು ಪ್ರತಿನಿಧಿ. ಅವರು ಅವರ ಕ್ಷೇತ್ರದಲ್ಲಿ ಒಂದು 3-4 ಒಳ್ಳೊಳ್ಳೆ ಪಾರ್ಕ್ಗಳನ್ನು ಮಾಡಿದ್ರು. ನನಗೆ ಚೆನ್ನಾಗಿ ಜ್ಞಾಪಕ ಇದ್ದಂಗೆ ರಾಮಾಂಜನೇಯ ಗುಡ್ಡದಲ್ಲೂ ಪಾರ್ಕು, ಆ ಥರದ್ದೆಲ್ಲ 3-4. ಸೊ ಅದು ಯಾವುದೋ ಒಂದು ಇನಾಗ್ರೇಷನ್ಗೆ ಕೃಷ್ಣ ಅವ್ರು ಬಂದಿರ್ತಾರೆ. ಒಂದು ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆಯಲ್ಲ ಈ ಪಾರ್ಕು, ಇದನ್ನು ಯಾಕೆ ಬೇರೆ ಕಡೆದು ಮಾಡಬಾರ್ದು? ಬೆಂಗಳೂರು ಸಿಟಿ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅನ್ಸ್ಕೊಂಡಿದ್ದು, ಈಗ ಗಾರ್ಡನ್ಗಳೇ ಉಳಿದಿಲ್ಲ ಅಂತ ಹೇಳಿಬಿಟ್ಟು ಅವರವಾಗ MR ಶ್ರೀನಿವಾಸ ಮೂರ್ತಿ ಅವರು ಕಮಿಷನರ್ ಆಗಿರ್ತಾರೆ. ಸೊ ಅವರಿಗೆ ಮಾರನೇ ದಿವಸನೇ ಒಂದು ಪತ್ರ ಬರೀತಾರೆ, ನೋಡಿ ಇದು ಹನುಮಂತ ನಗರದಲ್ಲಿ ನಾನು ನೋಡ್ಕೊಂಬಂದೆ, ನೀವು ಹೋಗಿ ನೋಡಿ, ಇದೇ ಥರದ್ದು ಬೆಂಗಳೂರಿನಲ್ಲಿ ಒಂದು 100 ಪಾರ್ಕ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ, ಮೆಗಾ ಪ್ರಾಜೆಕ್ಟ್. ಸೊ ಶ್ರೀನಿವಾಸ ಮೂರ್ತಿ ವಾಸ್ ಅ ವೆರಿ ಡೈನಮಿಕ್ ಪರ್ಸನ್. ಅವರು ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಎಲ್ಲೆಲ್ಲಿ ಓಪನ್ ಜಾಗಗಳಿದೆ ಅದನ್ನು ಐಡೆಂಟಿಫೈ ಮಾಡಿ ಅವರು ಇನ್ಫ್ಯಾಕ್ಟ್ 200 ಜಾಗಗಳನ್ನು ಐಡೆಂಟಿಫೈ ಮಾಡ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಜನ ಹಾರ್ಟಿಕಲ್ಚರ್ ಗೊತ್ತಿರ್ತಕ್ಕಂಥ ಮಾಲಿಗಳನ್ನು ಅಪಾಯಿಂಟ್ ಮಾಡ್ಕೋತಾರೆ. ಹೀಗಾಗಿ ಸುಮಾರು 200 ಹೊಸ ಪಾರ್ಕ್ಗಳು ಆ ಕಾಲದಲ್ಲಿ ಬರುತ್ತೆ.
ಬಹಳ ದೊಡ್ಡ ಕೊಡುಗೆ ಅದು ಇವತ್ತಿನ ದಿನಕ್ಕೆ, ಇವತ್ತಿನ ಹಿರಿಯ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಬಟ್ ಆಗಿನ ಕಾಲದಲ್ಲಿ ಮಾಡಿದ್ದನ್ನ ಈಗ ನೋಡಿ, ಹಿರಿಯ ನಾಗರಿಕರಲ್ಲಿ ಓಡಾಡಲಿಕ್ಕೆ ಅವಕಾಶ ಆಗುತ್ತೆ, ಅವ್ರು ಮಾರ್ನಿಂಗ್ ವಾಕಿಂಗ್ ಮಾಡ್ತಾರೆ, ಮತ್ತು ಒಂದು ಕಾರ್ನರ್ನಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಇದೆ, ಅಲ್ಲಿ ಚಿಲ್ಡ್ರನ್ ಆಟ ಆಡ್ತಾರೆ. ಸೊ ಇದೆಲ್ಲ ಕೃಷ್ಣ ಅವರ ಕೊಡುಗೆ. ಪರಿಸರ ರಕ್ಷಣೆ ದೃಷ್ಟಿಯಿಂದ ರಕ್ಷಣೆ ಇಂಪಾರ್ಟೆಂಟ್. ಸೊ ಇದೆಲ್ಲ ಕೃಷ್ಣ ಅವರ ಕೊಡುಗೆ. ಸೊ ಹೀಗೆ ಒಂದು ಸರ್ಕಾರ ಜನಪರವಾದಂಥ ಕೆಲಸ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆಗಳು. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತೊಂದು ಕೆಲಸ ಬಹಳ ತೀವ್ರಗತಿಯಲ್ಲಿ ಆಗಿದ್ದು ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರ. ಆ ಸಂದರ್ಭದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳೇ ಆಗಿದ್ದಾಗ ಅದು ಬಿಡದಿನೋ ಇಲ್ಲ ದೇವನಹಳ್ಳಿನೋ ಅನ್ನುವಂಥ ಒಂದು ಗೊಂದಲನೇ ಇತ್ತು, ಮತ್ತು ಅದು ಕೆಲಸ ನಿಂತು ಹೋಗಿತ್ತು ಅಂತ ಕೇಳ್ಪಟ್ಟಿದ್ವಿ. ಅದಾದ ನಂತರದಲ್ಲಿ ಎಸ್ ಎಂ ಕೃಷ್ಣ ಕಾಲದಲ್ಲಿ ಈ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಲಸ ಯಾವ ರೀತಿ ನಡೀತು ನೋಡಿ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ನಂತರ ಪ್ರಧಾನಮಂತ್ರಿನೇ ಆದರು. ಆ 2 ಇಯರ್ಸ್ ಪೀರಿಯಡ್ನಲ್ಲಿ ರತನ್ ಟಾಟಾ ಅವರು ಇನ್ಫ್ಯಾಕ್ಟ್ ಪ್ರಪೋಸಲ್ ತೊಗೊಂಬಂದಿರ್ತಾರೆ. ಅವರೊಂದು 3 ಸಂಸ್ಥೆಗಳ ಕನ್ಸೋರ್ಟಿಯಂ ಮಾಡಿಕೊಂಡು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಾವೊಂದು ಹೊಸ ಏರ್ಪೋರ್ಟ್ ಮಾಡಿಕೊಡ್ತೀವಿ ಅಂತೇಳಿ, ಭಾಳ ಒಳ್ಳೆಯ ಪ್ರಾಜೆಕ್ಟು. ಆದರೆ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನೇ ಮಾಡೋಕ್ಕಾಗಲ್ಲ. ಅದನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನೇ ದೇವೇಗೌಡ ಸರ್ಕಾರ ನಿರ್ಧಾರ ಸರಿಯಾಗಿ ಮಾಡಲ್ಲ. ಅವರಿಗೆ ಬಿಡದಿಲ್ಲಿ ಮಾಡಬೇಕು ಅಂತ ಇರುತ್ತೆ. ಸೊ ಆ ಪ್ರಾಜೆಕ್ಟನ್ನು ಬಿಡದಿ ತೊಗೊಂಡು ಹೋಗಬೇಕು ಅಂಥೇಳಿ ಪ್ರಪೋಸಲ್ ಮಾಡ್ತಾರೆ. ಆವಾಗ ರತನ್ ಟಾಟಾದ ಕಡೆಯವರು ಅಫಿಷಿಯಲ್ಸ್ ಎಲ್ಲ ಹೋಗಿ ನೋಡ್ತಾರೆ, ಅದು ಸರಿಯಾದ ಜಾಗ ಅಲ್ಲ ಅಂಥೇಳಿ. ಸೊ ಅದು ಅಲ್ಲಿಗೆ ಬಿದ್ದು ಹೋಗುತ್ತೆ. ಅವ್ರು ಬಿದ್ದು ಹೋದ್ಮೇಲೆ ಎಸ್ ಎಂ ಕೃಷ್ಣ ಅವ್ರು ಬಂದಮೇಲೆ ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಅವರು ಹೊಸ ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಮಾಡಿಸ್ತಾರೆ. ಸೊ ಹೊಸ ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಮಾಡಿ ಅದರಲ್ಲಿ 3 ಇಂಪಾರ್ಟೆಂಟ್ ಮ್ಯೂನಿಕ್ ಏರ್ಪೋರ್ಟ್ ಬರುತ್ತೆ, LNT ಬರುತ್ತೆ, ಇವರೆಲ್ಲ ಸೇರಿಕೊಂಡು ಒಂದು ಕನ್ಸೋರ್ಟಿಯಂ ಮಾಡಿ ಅವರು ಬಿಡ್ ಮಾಡ್ತಾರೆ. ಸೊ ಅವರಿಗೆ ಆ ಪ್ರಾಜೆಕ್ಟ್ ಕೊಡ್ತಾರೆ ಇವರು. ಸೊ ಅದರ ಜೊತೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅಧ್ಯಕ್ಷರಾಗಿ ನಾರಾಯಣ ಮೂರ್ತಿ ಅವ್ರು ಮಾಡ್ತಾರೆ, ಪದನಿಮಿತ್ತ ಅಧ್ಯಕ್ಷರು. ಸೊ ಅದ್ರ ಜೊತೆಗೆ ನೋಡಲ್ ಆಫೀಸರ್ ಆಗಿ ಕೆ ಜಯರಾಜ್ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಸಾಕಷ್ಟು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇಟ್ ಇಸ್ ಫಸ್ಟ್ ಟೈಮ್ ಇನ್ ದಿ ಏರ್ಪೋರ್ಟ್ ಸೆಕ್ಟರ್. ಇದಕ್ಕೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರೀತಾರೆ. ದೇಶದಲ್ಲಿ ಎಲ್ಲೂ ಈ ರೀತಿಯ ಒಂದು ಪ್ರಾಜೆಕ್ಟ್ ಆಗಿರಲ್ಲ. ಸೊ ಇದು ಪ್ರಥಮ ಬಾರಿಗೆ ಇದನ್ನು ಮಾಡಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ, ಇದೆಲ್ಲ ಮಾಡಬೇಕಾಗುತ್ತೆ. ಆವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಡಿಸೆಂಬರ್ 2001ನಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ವಿಧಾನಸೌಧದ ಮೆಟ್ಲ ಮೇಲೆ ಅದೊಂದು ಫಂಕ್ಷನ್ ಮಾಡಿದ್ರು. ಅದಕ್ಕೆ ಶಂಕುಸ್ಥಾಪನೆ ಫಾರ್ಮಲ್ ಆಗಿ ಏರ್ಪೋರ್ಟ್ಗೆ ಆವಾಗ ಶಂಕುಸ್ಥಾಪನೆ ಹಾಕಿದ್ದು. ದೆನ್ ಈ ಕೃಷ್ಣ ಅವರ ಕಾಲದಲ್ಲಿ ಭಾಳಷ್ಟು ವೇಗದಲ್ಲಿ ನಡೀತೆ. ಅದು ಭಾಳಷ್ಟು ಕೆಲಸಗಳಿರುತ್ತೆ ಆಗಬೇಕಾದ್ದು. ಫಸ್ಟು ಅವ್ರು ಮಾಡಿದ್ದು ದೇವನಹಳ್ಳಿ ಹತ್ರ 4300 ಎಕರೆಯಷ್ಟು ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದು. ಅದಕ್ಕೆ 130 ಕೋಟಿ ಆಯಿತು. ಮೇಜರ್ ಈ ಥರ ಪ್ರಾಜೆಕ್ಟ್ಗಳಲ್ಲಿ ಮುಖ್ಯವಾದ ಲ್ಯಾಂಡ್ ಅಕ್ವಿಸಿಷನ್. ಇನ್ಫ್ಯಾಕ್ಟ್ ದೇವನಹಳ್ಳಿ ಹತ್ರ ಅವಾಗ ಅಷ್ಟು ಕೇಳಿದಾಗ, ಟಾಟಾ ಅವ್ರು ಕೇಳಿದಾಗ ಅಷ್ಟು ಜಾಗ ಹೇಗೆ ಬೇಕು, 2000 ಎಕರೆಯಲ್ಲಿ ಮಾಡಿ, 2500 ಎಕರೆಯಲ್ಲಿ ಮಾಡಿ ಅಂತ ದೇವೇಗೌಡರು ಹೇಳಿದರು. ಸಿ ಟಾಟಾ ಹ್ಯಾಡ್ ದ ವಿಷನ್, ಬೆಂಗಳೂರು ಸಿಟಿ ಬೆಳೀತಾ ಇರತಕ್ಕಂಥ ಸಿಟಿ, ಇದು ಮುಂದಕ್ಕೆ ಬೇಕಾಗತ್ತೆ. ಆಮೇಲೆ ನೀವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಆಗಲ್ಲ. ಸೊ ಆದ್ದರಿಂದ ಅವರು ಇಲ್ಲ, ನೀವು ಅಷ್ಟು ಕಮ್ಮಿ ಜಾಗ ಕೊಟ್ಟರೆ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಹಿಂದಕ್ಕೆ ಹೋದರು. ಸೊ ಇವರು 4300 ಎಕರೆ ಅಂತ ಕೇಳಿದ ಕೂಡಲೇ ಇವರು ಕಾರ್ಯಪ್ರವೃತ್ತರಾಗಿ ಅಷ್ಟು ಅಕ್ವೈರ್ ಮಾಡ್ಕೋತಾರೆ. ಅದರ ಜೊತೆಗೆ ಬೇಕಾದಂಥ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ಬೇಕು, ವಾಟರ್ ವ್ಯವಸ್ಥೆ ಬೇಕು, ಇದನ್ನು ಮಾಡ್ತಾರೆ. ಆಮೇಲೆ 6 ಲೇನ್ ರೋಡ್ಸ್ ಆವಾಗಲೇ ಶುರುವಾಗಿದ್ದು. ಈಗ ನೋಡ್ತೀವಿ ನಾವು ಬೆಂಗಳೂರು ಸಿಟಿಯಿಂದ ದೇವನಹಳ್ಳಿಗೆ ರೋಡ್ ಎಷ್ಟು ಚೆನ್ನಾಗಿದೆ. ಇನ್ನು ನೀವು ಯಾವುದೇ ಭಾಗದಿಂದ ಒಂದೂವರೆ ಗಂಟೆನಲ್ಲಿ ಹೋಗ್ಬೋದು. ಅಫ್ಕೋರ್ಸ್ ನಗರದ ಬೇರೆ ಬೇರೆ ಕಡೆ ಟ್ರಾಫಿಕ್ ಜಾಮ್ಗಳು ಜಾಸ್ತಿ ಇದ್ರು ಆ ರೋಡಲ್ಲಿ ಒಂದು ಅಟ್ಲೀಸ್ಟ್ ಸಿಗ್ನಲ್ ಫ್ರೀ, ಈಗಂತೂ ಸಿಗ್ನಲ್ ಫ್ರೀ. ಅಫ್ಕೋರ್ಸ್ ಅದರಿಂದ ಸಾಕಷ್ಟು ಆಕ್ಸಿಡೆಂಟು ಆಗಿದೆ. ಸೊ ಅದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಬಟ್ ಬ್ಯೂಟಿಫುಲ್ ರೋಡ್ಸ್ ಶುರುವಾಗಿದ್ದು ಅವರ ಕಾಲದಲ್ಲಿ. ಸೊ ಇದೆಲ್ಲದರ ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ಕಾನೂನು ಬದಲಾವಣೆಗಳೆಲ್ಲ ಮಾಡಬೇಕಾಗಿರುತ್ತೆ. ಅದು ಕೂಡ ವಾಜಪೇಯಿ ಸರ್ಕಾರ ತುಂಬ ಸ್ಪಂದನೆ ಕೊಡ್ತಾರೆ. ಸೊ ಕಾನೂನು ಅದಕ್ಕೆ ಬೇಕಾದಂಥ ಬದಲಾವಣೆಗಳಾಗಿ, ಯಾಕಂದರೆ ಯು ಆರ್ ಇನ್ವಾಲ್ವಿಂಗ್ ದ ಪ್ರೈವೇಟ್ ಸೆಕ್ಟರ್ ಫಾರ್ ದ ಫಸ್ಟ್ ಟೈಮ್. ಸೊ ಅದನ್ನು ಯಾವ ಸೆಕ್ಯೂರಿಟಿ ಇಶ್ಯೂಸ್ ಆರ್ ಇನ್ವಾಲ್ವ್ಡ್. ಸೊ ಇದನ್ನೆಲ್ಲ ಯಾರು ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಯಾವ ಇದನ್ನು ಕೊಡಬೇಕು, ಆಮೇಲೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾನ ಯಾವ ರೀತಿ ಇನ್ವಾಲ್ವ್ ಮಾಡಬೇಕು, ಇದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಫ್ಕೋರ್ಸ್ ಕೃಷ್ಣ ಅವ್ರದ್ದು ಟರ್ಮ್ 2004 ಮುಗೀತು. ಏರ್ಪೋರ್ಟು ಸುಮಾರು 4-5 ವರ್ಷದ ನಂತರ ಬಂತು. ಅದಕ್ಕೆ ಭದ್ರವಾದ ಬುನಾದಿ ಹಾಕಿದವರು ಕೃಷ್ಣ ಅವರು.